ನೋಡಿ ಕ್ವಶನ್ಸ್ ಬಂದು ಡಿಟರ್ಮೈನ್ ದ ನಂಬರ್ ಆಫ್ ಪಾಸಿಟಿವ್ ಇಂಟೀಜರ್ಸ್ n such that n is between 1 to 100 and n is not divisible by 2, 3 or 5. ನೋಡಿ ಇದ್ರ ಕ್ವಶನ್ ಏನಂದರೆ ನಿಮಗೆ ನೀವು ಫೈಂಡ್ ಮಾಡಬೇಕಾಗಿರೋದು ಎಷ್ಟು ನಂಬರ್ ಇದೆ, ಆ ನಂಬರ್ಸ್ ಬಂದು 1ಇಂದ 100 ಅಂದರೆ 1ಇಂದ 100ಅಲ್ಲಿ ಎಷ್ಟು ನಂಬರ್ಸ್ ಇದೆ ಅದು ಡಿವಿಸಿಬಲ್ ಬೈ 2ನೂ ಆಗಬಾರ್ದು, ಆ ನಂಬರ್ ಬಂದು 3ಇಂದನೂ ಡಿವೈಡ್ ಆಗಬಾರ್ದು, 5ಇಂದನೂ ಡಿವೈಡ್ ಆಗಬಾರ್ದು. ಆ ಥರ ಎಷ್ಟು ನಂಬರ್ ಇದೆ ಅಂತ ಫೈಂಡ್ ಮಾಡಿ. ಇದು ಮಾಡೋಕ್ಕೆ ಏನು ಮಾಡಿ, ಫಸ್ಟು ನೋಡಿ ಸೊಲ್ಯೂಷನ್ ಯಾವ ಥರ ಮಾಡಬೇಕು ಅಂತ. ಫಸ್ಟು ಎಸ್ ಬರ್ಕೊಬಿಡಿ. ಎಸ್ ಅಂದರೆ ಎಷ್ಟು ನಂಬರ್ ಇದೆ ಅದು ಬರ್ಕೊಬಿಡಿ. 1, 2, 3 ಅಪ್ ಟು ಎಷ್ಟು ಬರುತ್ತೆ 100. ನೋಡಿ ಇಲ್ಲಿ ನಿಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಸ್ ಎಷ್ಟಿರುತ್ತೆ 100 ಇರುತ್ತೆ, ಅದು ಬರ್ಕೋಬೇಕು. ಟೋಟಲ್ ಬಂದು 100 ಇರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಈ ಸೆಟ್ ಎಸ್ ಬಂದು ನಂಬರ್ಸ್ ಬರೋದು 1ಇಂದ 100 ಗಂಟ. ಈಗ ಲೆಟ್ A1 A2 A3 ಬಿ ಸಬ್ಸೆಟ್ ಆಫ್ ಎಸ್ ಅಂದರೆ ಎಸ್ದು ಸಬ್ಸೆಟ್ ಅಂದರೆ ಎಸ್ ಅಲ್ಲಿರೋ ಎಲಿಮೆಂಟ್ ಇದರಲ್ಲಿರುತ್ತೆ ಅಂತ. ಆಫ್ ಎಸ್ ಹೋಸ್ ಎಲಿಮೆಂಟ್ಸ್ ಆರ್ ಡಿವಿಸಿಬಲ್ ಬೈ 2, 3, 5 ರೆಸ್ಪೆಕ್ಟಿವ್ಲಿ ಅಂತ ಬರ್ಕೊಳ್ಳಿ. ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ನೋಡಿ ಫಸ್ಟು A1 ಇಲ್ಲಿ A1 ಆಯಿತು. ನೋಡಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A1 ಅಂದರೆ ಇಲ್ಲಿ ಸಬ್ಸೆಟ್ಟು ಅಲ್ಲಿ ಬರೋ ನಂಬರ್ಸ್ ಬಂದು ಎಲಿಮೆಂಟ್ಸ್ ಬಂದು ಅಂದರೆ ನಂಬರ್ಸು ಅದು ಡಿವಿಸಿಬಲ್ ಬೈ 2 ಆಗಿರೋದು. ಅದ್ರಾಗ ಎಷ್ಟು ನಂಬರ್ಸ್ ಇದೆ ದಟ್ ಡಿವಿಸಿಬಲ್ ಬೈ 2 ಅಂದರೆ ಅದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ ನೋಡಿ ಫ್ಲೋರ್ ವ್ಯಾಲ್ಯೂ ಆಫ್ 100/2 ಇದು ಫೈಂಡ್ ಮಾಡಿದ್ರೆ ಎಷ್ಟು 100/2 ಅಂದರೆ 50 ಬರುತ್ತೆ. ನೋಡಿ 100/2 50 ಬರುತ್ತೆ. 50ನ ಬರ್ಕೋಬೇಕಿಲ್ಲಿ. ಅದು ಒಂದು 50 ನಂಬರ್ಸ್ ಇದೆ ದಟ್ ಡಿವಿಸಿಬಲ್ ಬೈ 2 ಅಂತ ಅಂದರೆ ಇದರಲ್ಲಿ 50 ನಂಬರ್ಸು ಡಿವಿಸಿಬಲ್ ಬೈ 2 ಆಗುತ್ತೆ ಅಂತ. ನೆಕ್ಸ್ಟು A2 ಅಂದರೆ ಇದರಲ್ಲಿ ಎಷ್ಟು ನಂಬರ್ಸ್ ಇದೆ ಅದು ಡಿವಿಸಿಬಲ್ ಬೈ 3 ಆಗೋದು ಅಂತ. ಅದು ಯಾವ್ದು ಅಂದರೆ ಅದನ್ನ ಫೈಂಡ್ ಮಾಡೋದು ಹೆಂಗೆ ಅಂದರೆ 100/3 ಮಾಡಬೇಕು. ಈಗ ನೋಡಿ 100/3 ಅಂದರೆ ಫ್ಲೋರ್ ವ್ಯಾಲ್ಯೂ ಆಫ್ 100/3 ಅಂದರೆ ಇಲ್ಲಿ ನೋಡಿ 33.33 ಇದೆ. ನಾವು 33 ಫ್ಲೋರ್ ವ್ಯಾಲ್ಯೂ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಅಂದರೆ ಇಂಟೀಜರ್ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ. ಈಗ ನೋಡಿ 33.33 ಇದೆಯಲ್ವಾ, 33.33ಗಿಂತ ಮುಂಚೆ ಗೊತ್ತಾಗ್ತಿದೆಯಾ ಎಷ್ಟು ಇಂಟೀಜರ್ ಬರುತ್ತೆ? 33 ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ 33.33 ಮುಂಚೆ ಎಷ್ಟು ಇಂಟೀಜರ್ಸ್ ಬರುತ್ತೆ ಅಂದರೆ 33, 32, 31 ಅದೆಲ್ಲ ಇಂಟೀಜರ್ ಬರುತ್ತೆ. ಅದರಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಯಾವುದು 33. ಆ ಥರ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಪಾಯಿಂಟ್ ಇರುತ್ತಲ್ಲ ಬಿಟ್ಬಿಡಿ, ಇದನ್ನ ಬರೀರಿ. ಅರ್ಥ ಆಗ್ತಿದೆಯಲ್ವ? ಈಗ ನೆಕ್ಸ್ಟ್ ಬಂದು A3 ಅಂದರೆ ಇಲ್ಲಿ ಬರೋ ಎಲಿಮೆಂಟ್ಸು ಡಿವಿಸಿಬಲ್ ಬೈ 5 ಆಗಬೇಕು. ಅದು ಎಷ್ಟು ಎಲಿಮೆಂಟ್ ಇದೆ ಅಂತ ಫೈಂಡ್ ಮಾಡೋದು ಯಾವ ಥರ ಅಂದರೆ ನೀವು 100/5 ಫ್ಲೋರ್ ವ್ಯಾಲ್ಯೂ ಆಫ್ 100/5 100/5 ಅಂದರೆ 20. ಇದು ಮುಗೀತು. ಈಗ ನೋಡಿ ನೆಕ್ಸ್ಟ್ ಬರೋದು ಓವರ್ಲ್ಯಾಪ್ ಆಗೋದು ಅಂದರೆ ನಂಬರ್ಸ್ ಯಾವುದು 2ಇಂದನೂ ಡಿವೈಡ್ ಆಗುತ್ತೆ, 3ಇಂದನೂ ಡಿವೈಡ್ ಆಗುತ್ತೆ, ಅದನ್ನ ಫೈಂಡ್ ಮಾಡ್ಕೋಬೇಕು. ಅಂದರೆ ಇಲ್ಲಿ A1 ಇಂಟರ್ಸೆಕ್ಷನ್ A2ಲಿ ಎಷ್ಟು ನಂಬರ್ಸು 1 to 100ಅಲ್ಲಿ ಎಷ್ಟು ನಂಬರ್ಸು ಅದು 2ಇಂದನೂ ಡಿವೈಡ್ ಆಗುತ್ತೆ, ಈವನ್ 3ಇಂದನೂ ಆಗುತ್ತೆ, ಅದು ಎಷ್ಟಿದೆ ಅಂತ ಫೈಂಡ್ ಮಾಡೋದು. ಅದು ಹಿಂಗೆ ಫೈಂಡ್ ಮಾಡೋದಂದರೆ ನೀವು ಜ್ಞಾಪಕ ಇಟ್ಕೊಳ್ಳಿ. LCM ಆಫ್ 2, 3 ಫೈಂಡ್ ಮಾಡ್ಕೋಬೇಕು. ಫಸ್ಟು LCM ಆಫ್ 2, 3 ಫೈಂಡ್ ಮಾಡೋದು ಯಾವ ಥರ ಅಂದರೆ ಈ ಥರ. ಇದು ರಫ್ ವರ್ಕು ಮಾಡೋಕ್ಕೆ ಹೋಗ್ಬೇಡಿ, ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. 2, 3 ಬರೆದು 2, 3 ಬರೆದು 2 1s ಇದು ಹೋಗಲಿಲ್ಲ ಅಂದರೆ ಹಂಗೆ ಇಳಿಸ್ಕೊಳ್ಳಿ. 2 1s 2, 2 3s 6. ಅರ್ಥ ಆಗ್ತಿದೆಯಲ್ವ? ಈ 6ಇಂದ 100ನ ಡಿವೈಡ್ ಮಾಡಿ. 100/6 100/6 ಇದು ಎಷ್ಟಾಗುತ್ತೆ ನೋಡಿ. 100/6 ಅಂದರೆ
16.67ನ ನೀವು ಏನು ಬರೀಬೇಕು 16 ಅಂತ ಬರೀಬೇಕು. ನೆಕ್ಸ್ಟ್ A2 ಇಂಟರ್ಸೆಕ್ಷನ್ A3 ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಡಿವಿಸಿಬಲ್ ಬೈ ಬೋತ್ 3 ಆ್ಯಂಡ್ 5. ಎಷ್ಟು ನಂಬರ್ಸ್ ಆಫ್ ಎಲಿಮೆಂಟ್ಸ್ ಇದೆ ಅದು 3ಇಂದನೂ ಡಿವೈಡ್ ಆಗಬೇಕು, 5ಇಂದನೂ ಡಿವೈಡ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ನೀವು LCM ಆಫ್ 3 ಆ್ಯಂಡ್ 5 ಫೈಂಡ್ ಮಾಡ್ಕೋಬೇಕು. LCM ಆಫ್ 3 ಮತ್ತು 5ದು LCM ಫೈಂಡ್ ಮಾಡ್ಕೊ. 3 1s ಇದು ಡಿವೈಡ್ ಆಗಲಿಲ್ಲ ಅಂದರೆ ಹಂಗೆ ಇಟ್ಸ್ಕೋಬೇಕು, 15 ಆಗುತ್ತೆ. ಈ 15ಇಂದ ಡಿವೈಡ್ ಮಾಡ್ಕೋಬೇಕು ಯಾವುದನ್ನು, 100ನ. 100 ಡಿವೈಡ್ ಬೈ 15 ನೋಡಿ, 100 ಡಿವೈಡೆಡ್ ಬೈ 15 6 ಪಾಯಿಂಟ್ ಸಮಥಿಂಗ್ ಇದೆ. ಪಾಯಿಂಟ್ ಬಿಟ್ಬಿಟ್ಟು 6ನ ಬರ್ಬೋದು ಆ ಥರ ಫ್ಲೋರ್ ವ್ಯಾಲ್ಯೂ ಅಂತ. ನೆಕ್ಸ್ಟು A3 ಇಂಟರ್ಸೆಕ್ಷನ್ A1. ಇದು ಇಲ್ಲಿ ಬರೋ ಎಲಿಮೆಂಟ್ಸ್ ಎಷ್ಟಿದೆ ಅದು ಡಿವಿಸಿಬಲ್ ಬೈ 5ನೂ ಆಗುತ್ತೆ, ಡಿವಿಸಿಬಲ್ ಬೈ 2 ಆಗುತ್ತೆ. ಅಂದರೆ ನಂಬರ್ ಆಫ್ ಎಲಿಮೆಂಟ್ ದಟ್ ಡಿವಿಸಿಬಲ್ ಬೈ ಬೋತ್ 5 ಆ್ಯಂಡ್ 2 ಅಂತ. ಅದು ಎಷ್ಟಿದೆ ಅಂತ ಫೈಂಡ್ ಮಾಡೋದು ಯಾವ ಥರ ಅಂದರೆ 5 ಮತ್ತು 2ಗೆ LCM ಮಾಡ್ಕೋಬೇಕು. ಇದು ಹೋಗಲಿಲ್ಲ ಅಂದರೆ ಡಿವೈಡ್ ಆಗಲಿಲ್ಲ ಅಂದರೆ ಹಂಗೆ ಬರ್ಕೋಬೇಕು. 2 1s 2 5s 10 10 1s 10 LCM. 10ಇಂದ ಡಿವೈಡ್ ಮಾಡಿಬಿಡಿ, 100/10. ಆನ್ಸರ್ ಬಂದು 100/10 ಅಂದರೆ 10 ಆಗುತ್ತೆ. ನೆಕ್ಸ್ಟು A1 ಇಂಟರ್ಸೆಕ್ಷನ್ A2 ಇಂಟರ್ಸೆಕ್ಷನ್ A3 ಅಂದರೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅದು 3ಇಂದನೂ ಡಿವೈಡ್ ಆಗಬೇಕು. ಆ ನಂಬರ್ಸ್ ಬಂದು 2ಇಂದನೂ ಡಿವೈಡ್ ಆಗಬೇಕು, 3ಇಂದನೂ ಡಿವೈಡ್ ಆಗಬೇಕು, 5ಇಂದನೂ ಆಗಬೇಕು. ಅದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ LCM ಆಫ್ 2 3 5ನ ಫೈಂಡ್ ಮಾಡ್ಕೋಬೇಕು. ನೋಡಿ, 2 1s 3ನ ಹಂಗೆ ಹೇಳ್ಸ್ಕೊಳ್ಳಿ, 5ನ ಹಂಗೆ ಹೇಳ್ಸ್ಕೊಳ್ಳಿ. ಹೋಗಲಿಲ್ಲ ಅಂದರೆ ಅದು ಹಂಗೆ ಹೇಳ್ಸ್ಕೊಳ್ಳಿ. 3 1s ಹೋಗಲಿಲ್ಲ ಅಂದರೆ ಹಂಗೆ ಹೇಳ್ಸ್ಕೊಳ್ಳಿ. 2 3s 6 6 5s 30. LCM ಇಸ್ 30. LCMಯಿಂದ 100ನ ಡಿವೈಡ್ ಮಾಡಬೇಕು. ಈಗ ಡಿವೈಡ್ ಮಾಡಿದ್ರೆ 100/30 ಮಾಡಿದ್ರೆ 100 ಡಿವೈಡ್ ಬೈ 30 ಮಾಡಿದ್ರೆ 100 ಡಿವೈಡ್ ಬೈ 30 ಮಾಡಿದ್ರೆ 3.33 ಬರೀ ನೀವು 3 ಅಂತ ಬರಿಬೇಕು. ಇದು ಇಷ್ಟು ಮುಗಿಸಿದ ತಕ್ಷಣ ನೀವೇನು ಮಾಡಬೇಕು ನೋಡಿ, ನಮಗೆ ಬೇಕಾಗಿರೋದು ನನ್ ಆಫ್ ಮಾಡೋಕ್ಕೆ ಮುಂಚೆ ಅಟ್ಲೀಸ್ಟ್ 1ಇಂದನೂ ಡಿವೈಡ್ ಆಗೋದು ಯಾವುದು ಅಂತ ಫೈಂಡ್ ಮಾಡ್ಕೊಬೇಕು. ಅಂದರೆ A1 ಯೂನಿಯನ್ A2 ಯೂನಿಯನ್ A3ನ ಫೈಂಡ್ ಮಾಡ್ಕೊಳ್ಳಿ. ಇದರ ಅರ್ಥ ಇಲ್ಲಿ ಬರೋ ಎಲಿಮೆಂಟು ಅಟ್ಲೀಸ್ಟ್ 1 ನಂಬರಿಂದನೂ ಡಿವೈಡ್, 1 ನಂಬರ್ ಇಂದನೂ ಡಿವೈಡ್ ಆಗುತ್ತೆ. ಅಂದರೆ 2ಇಂದಾದರೂ ಆಗುತ್ತೆ, ಅಥವಾ 3ಇಂದನೂ ಆಗುತ್ತೆ, ಅಥವಾ 5ಇಂದನೂ ಆಗುತ್ತೆ, ಅಥವಾ 2 ನಂಬರ್ಸಿಂದನೂ ಡಿವೈಡ್ ಆಗ್ಬೋದು, ಅಥವಾ 3 ನಂಬರ್ಸ್. ಅಟ್ಲೀಸ್ಟ್ 1 ಅಂದರೆ ಇಲ್ಲಿ ಬರೋ ಈ ನಂಬರು ಅಟ್ಲೀಸ್ಟ್ 1 ನಂಬರಿಂದಾದರೂ ಡಿವೈಡ್ ಆಗುತ್ತೆ ಅಂತ. ಅಂದರೆ ಬರೀ 2ಇಂದನೂ ಆಗ್ಬೋದು, ಅಥವಾ 2 3ಇಂದನೂ ಆಗ್ಬೋದು, ಅಥವಾ 2 3 5ಇಂದನೂ ಆಗ್ಬೋದು. ಅದೇ ಥರ ಬರೀ 3ಇಂದನೂ ಆಗ್ಬೋದು, 3 2ಇಂದನೂ ಆಗ್ಬೋದು, 3 5ಇಂದನೂ ಆಗ್ಬೋದು. ಇದನ್ನ ಫೈಂಡ್ ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇದನ್ನ ಫೈಂಡ್ ಮಾಡೋದು ಫಾರ್ಮುಲಾ ಯಾವುದಂದರೆ A1 ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A2 ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A3. ಆಮೇಲೆ ಓವರ್ಲ್ಯಾಪ್ ಆಗೋದು 2 ಸೆಟ್ಟಲ್ಲೂ A1 ಇಂಟರ್ಸೆಕ್ಷನ್ A2ನ ಮೈನಸ್ ಓವರ್ಲ್ಯಾಪ್ ಆಗೋದನ್ನ ನೀವು ಮೈನಸ್ ಮಾಡ್ಕೋಬೇಕು. A2 ಇಂಟರ್ಸೆಕ್ಷನ್ A3 ಮೈನಸ್ A3 ಇಂಟರ್ಸೆಕ್ಷನ್ A1. ಈಗ 3 ಸೆಟ್ಟಲ್ಲೂ ಓವರ್ಲ್ಯಾಪ್ ಆಗೋದು, 3 ಸೆಟ್ಟಲ್ಲೂ ಕಾಮನ್ ಬರೋದನ್ನ ಪ್ಲಸ್ ಮಾಡ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಎರಡರಲ್ಲಿ ಓವರ್ಲ್ಯಾಪ್ ಆಗೋದನ್ನ ಮೈನಸ್ ಮಾಡಬೇಕು, 3ರಲ್ಲಿ ಆಗೋದನ್ನ ಪ್ಲಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇದಕ್ಕೆ ಇದನ್ನ ಅಪ್ಲೈ ಮಾಡಿಬಿಟ್ರೆ ಮುಗೀತು. ಈಗ ನೋಡಿ, A1 ಅಂದರೆ 50, ಇದು 33, ಇದು 20, ಆಮೇಲೆ -16 -6 ಸಬ್ಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅಷ್ಟೇ, +3. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 50 + 33 + 20 -16 -6 -10 + 3 ಟೋಟಲ್ 74. ಈಗ ಇದಾದಮೇಲೆ ಏನು ಮಾಡಬೇಕು, A1 ಬಾರ್ ಇಂಟರ್ಸೆಕ್ಷನ್ A2 ಬಾರ್ ಇಂಟರ್ಸೆಕ್ಷನ್ A3. ಅಂದರೆ ಇಲ್ಲಿ ಬರೋ ಎಲಿಮೆಂಟ್ಸ್ ಅದು A1ಅಲ್ಲೂ ಇರಬಾರ್ದು, A2ಅಲ್ಲಿ ಇರಬಾರ್ದು, A3ಅಲ್ಲಿ. ಅಂದರೆ ಅರ್ಥ ಏನು, ಯಾವುದರಿಂದನೂ ಡಿವೈಡ್ ಆಗದೆ ಇರೋ ನಂಬರ್ ಅಂತ. 2ಇಂದನೂ ಡಿವೈಡ್ ಆಗದೆ ಇರೋದು ನಂಬರು, ಇಲ್ಲಿ ಬರೋ ನಂಬರು 2ಇಂದನೂ ಆಗಲ್ಲ, 3ಇಂದನೂ ಆಗಲ್ಲ, 5ಇಂದನೂ ಆಗಲ್ಲ ಅಂತ.
ಯಾವುದಿಂದನೂ ಅಂದರೆ ಇಲ್ಲಿರೋದು 2 3 5 ಹೇಳ್ತಾ ಇರೋದು ನಾನು. ಅದಕ್ಕೆ ಫಾರ್ಮುಲಾ ಎಸ್ ಮೈನಸ್ A1 ಯೂನಿಯನ್ A2 ಯೂನಿಯನ್ A3. ಈಗ ಟೋಟಲ್ ಇರೋದು 100 ಮೈನಸ್ 74 ಅಂದರೆ ಕ್ಯಾಲ್ಸಿಲ್ ಮಾಡಿದ್ರೆ ನೀವು 26 ಬರುತ್ತೆ. ಈಗ ಎಕ್ಸ್ಟೆಂಡ್ ಮಾಡಬೇಕು ಲಾಸ್ಟಲ್ಲಿ. ಇಷ್ಟೇ ಮುಗೀತು, ಇದೇ ಕ್ವಶನ್ ಕೇಳಿರೋದು. ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬರೆದ್ಬಿಡಿ. ದಸ್ 26 ಎಲಿಮೆಂಟ್ಸ್ ಆಫ್ ಎಸ್ ಆರ್ divisible by none of 2 3 5. Thank you. Please like, share and subscribe.